7 ದಿವಸ ಒಳಗಾಗಿ ಅವನು ಸರ್ಪ ಕಡಿದು ಸತ್ತೋಗ್ಬಿಡಿ ಅಂತ. ಆ ತಂದೆಗೆ ಎಚ್ಚರ ಆದ್ಮೇಲೆ ಹೇಳಿದ, ಈ ಥರ ಶಾಪ ಆಗ್ಬಿಟ್ಟಿದೆ ಅಂತ. ತಂದೆ ತನ್ನ ಧ್ಯಾನದಲ್ಲಿ ಯೋಚನೆ ಮಾಡಿ ನೋಡಿದ, ಆಗ ಗೊತ್ತಾಯಿತು ಪರೀಕ್ಷಿತ್ ಮಹಾರಾಜ ಆಗೋಗಿರೋದು. ತಂದೆಗೆ ಬಹಳ ಪಶ್ಚಾತ್ತಾಪ ಆಗುತ್ತೆ, ಮಗು ನೀನೇನ್ ಮಾಡಿದೆ, ಅಂತ ರಾಜ ನಮಗೆ ಸಿಗ್ತಾನೆ, ಏನೋ ರಾಜ ಕೋಪದಲ್ಲಿ ಮಾಡಿರ್ಬೋದು, ಆದ್ರೆ ನೀನು ಋಷಿಯಾಗಿ ಈ ರೀತಿ ತಪ್ಪು ಮಾಡಿದೆಯಲ್ಲ, ಕೋಪ ಅನ್ನೋದು ಎಷ್ಟು ಕೆಟ್ಟದ್ದು. ಆದ್ರೂ ಪರವಾಗಿಲ್ಲ, ಏನು ಮಾಡೋಕ್ಕಾಗಲ್ಲ, ನಾವು ಕೊಟ್ಟಂತ ಶಾಪ ತಗುಲುತ್ತೆ, ಆದ್ರೆ ಈ ತರ ಆಗಿದೆ ಅಂತ ಅವರಿಗೆ ತಿಳಿಸ್ಬೇಕು. ನೋಡಿ ಎಂತ ಒಂದು ಆ ಪ್ರತಿಯೊಂದು ಮಾತಿನಲ್ಲೂ ಅವರ ಕರುಣೆಯನ್ನು ನೋಡ್ಬೋದು. ತಪ್ಪಾಗಿದೆ, ಆದ್ರೆ ಒಂದು ಅವೇರ್ನೆಸ್ ಇದೆ, ಅದಕ್ಕೆ ಏನಾದ್ರು ಪರಿಹಾರಕ್ಕೆ ಅವನೇನಾದ್ರೂ ಮಾಡಬಹುದಲ್ಲ ಅಂತ ಹೇಳ್ಬಿಟ್ಟು ಓದ್ಬಿಟ್ಟು ತಿಳಿಸ್ತಾರೆ. ಈ ತರ ಗೊತ್ತಿಲ್ಲದೆ ನನ್ನ ಮಗ ಕೋಪದಲ್ಲಿ ಶಾಪ ಹಾಕಿದನೇ, ಈ ರಾಜ ಕ್ಷಮಿಸಿಬಿಡು ಅಂತ. ಆ ರಾಜ ನೋಡಿ ಎಂತ ಒಂದು ಸ್ಥಿರತೆ ಇರಬೇಕು. ನಾವು ಒಂದು ಒಳ್ಳೆ ಏನಾದ್ರೂ ಸಾರ್ಥಕ ಜೀವನ ಮಾಡಬೇಕಾದ್ರೆ ನಮ್ಮಲ್ಲಿ ಆ ಸ್ಥಿರತೆ ಇರಬೇಕು. ಜೀವನ ಎಲ್ಲ ಏರ್ಪೇರಾಗ್ತಾನೆ ಇರುತ್ತೆ, ಅದರ ಮಧ್ಯದಲ್ಲೂ ಕೂಡ ಯಾವಾಗ ನಾವು ಒಂದು ಆಧ್ಯಾತ್ಮಿಕ ಜೀವನವನ್ನ ಮಾಡ್ತೇವೋ, ಯಾವಾಗ ಒಂದು ಧಾರ್ಮಿಕ ಜೀವನವನ್ನ ಮಾಡ್ತೇವೋ, ನಮ್ಮ ಜೀವನದಲ್ಲಿ ಸ್ಥಿರತೆ ಬರುತ್ತೆ. ಸ್ಥಿರತೆ ಅಂದ್ರೇನು? ಏರುಪೇರಾದರೂ ಕೂಡ ನಾವು ಯಾವುದೋ ಒಂದು ಮಾನಸಿಕ ಸ್ಥಿತಿಯನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ, ಅದು ನಮಗೆ ತೊಂದರೆ ಕೊಡಲ್ಲ. ಹಿಂಗಿರ್ಬೇಕಾದ್ರೆ ಅವನಿಗೆ ಗೊತ್ತಾಯ್ತು, ಹೌದಲ್ಲ ನನಗೆ ಮಾಡಿದ್ಕೆ ಸರಿಯಾದ ಪಶ್ಚಾತ್ತಾಪ ಆಗಿದೆ, ಸರಿಯಾದ ಶಿಕ್ಷಣವಾಗಿದೆ. ನೋಡಿ ಅವನು ಭಯಪಡಲಿಲ್ಲ. ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಮೂಮೆಂಟ್ ತನ್ನ ಮಗನ ಕರೆದ, ನೋಡಪ್ಪ ಈ ಥರ ಇದೆ, ನನ್ಗೆ ಇರ್ತಕ್ಕಂಥದ್ದು 7 ಅಷ್ಟೇ, ನನ್ನ ಜೀವನವನ್ನು ನನ್ನ ಸಾರ್ಥಕ ಮಾಡಿಕೊಳ್ಳಬೇಕು, ಅದರಿಂದ ನಾನು ನಿನಗೆ ಜವಾಬ್ದಾರಿಯನ್ನು ಕೊಟ್ಬಿಟ್ಟು ಹೊರಟೋಗ್ತೀನಿ ಅಂತ ಹೊರಟೇ